ಓದಿದ್ಯಾ? ಇಂಜಿನಿಯರ? ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇಲ್ಲ ನೀನು, ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇದ್ದೆ. ವೆರಿ ಗುಡ್. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ, ತಾಯಂದಿರ, ಯುವಕ ಮಿತ್ರರ, ಮಾಧ್ಯಮದ ಗೆಳೆಯರು, ಇವತ್ತು GC ಸ್ಪೋರ್ಟ್ಸ್ ಮೆಡಿಸಿನ್ ಸೆಂಟರ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೂತನವಾಗಿ ಒಂದು ಕಟ್ಟಡ ಕಟ್ಟಿದ್ದಾರೆ. ಆ ಕಟ್ಟಡವನ್ನು ಇವತ್ತು ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಇದು 100 ಹಾಸಿಗೆಗಳ ಆಸ್ಪತ್ರೆ. ಹಿಂದೆ 50 ಆಸ್ಪತ್ರೆಗಳ ಆಸ್ಪತ್ರೆ ಇತ್ತು. ನಾನೇ ಇದನ್ನು ಉದ್ಘಾಟನೆ ಮಾಡಿದ್ದೆ. ಈಗ 100 ಆಸ್ಪತ್ರೆಗಳ 100 ಹಾಸಿಗೆಗಳ ಆಸ್ಪತ್ರೆ ಆಗಿದೆ. ಬಹಳ ಸಂತೋಷ. ಈ ಭಾಗದಲ್ಲಿ ಒಂದು ಖಾಸಗಿ ಆಸ್ಪತ್ರೆ ಬೇಕಾಗಿತ್ತು. ಆ ಕೆಲಸವನ್ನು ಡಾಕ್ಟರ್ ಗಿರೀಶ್ ಚಂದ್ರ ಅವರು ನೆರವೇರಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವ್ರಿಗೆ ಮತ್ತು ಅವರ ಧರ್ಮಪತ್ನಿ, ಏನಂತ ಹೆಸರು ಏನಮ್ಮ ನಿಂದು? ನಿಖಿತಾ, ಶ್ರೀಮತಿ ನಿಖಿತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಗಿರೀಶ್ ಚಂದ್ರ ಅವರ ತಂದೆನೂ ಕೂಡ ಡಾಕ್ಟರ್ ಆಗಿದ್ರು. ಇವರು ಡಾಕ್ಟರ್ ಮಗ, ಇವರು ಡಾಕ್ಟರ್ ಆಗಿದ್ದಾರೆ. ಇವರು ಅವ್ರಿಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಮೈಸೂರು ತಾಲೂಕಿನಲ್ಲಿ ಅಂತ ಇರ್ಬೋದು ಅನ್ನೋಕೆ ಕಾಣಿಸುತ್ತೆ. ಮೈಸೂರು ತಾಲೂಕಿನಲ್ಲಿ ಅವರು ಮೊದಲನೇ ಡಾಕ್ಟರ್ ಕುಳ್ಳಯ್ಯ ಅಂತೇಳಿ ತಂದೆ. ನಮ್ಮೂರು ಪಕ್ಕದೂರವರು, ಕುಪ್ಪೇಗಾಲ ಅಂತೇಳಿ ಆ ಊರಿನವರು. ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವ್ರ ಮಗ ಡಾಕ್ಟರ್ ಆಗಿದ್ದಾರೆ. ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಮೂಳೆ ಡಾಕ್ಟ್ರು ಅಲ್ಲ, ಕನ್ನಡದಲ್ಲಿ ಮೂಳೆ ಡಾಕ್ಟ್ರು, ಆರ್ಥೋಪೆಡಿಕ್ ಡಾಕ್ಟ್ರು, ಮೂಳೆ ಡಾಕ್ಟ್ರು. ಬಟ್ ಇವರಿಗೆ ಸ್ಪೆಷಲೈಸೇಷನ್ ಆಗಿದೆ. ರೊಬೊಟಿಕ್ಸ್ ಆಪರೇಷನ್ ಅನ್ನ ಮಾಡ್ತಕ್ಕಂಥ ಕಲೆಯನ್ನ ಕಲ್ತ್ಕೊಂಡಿದ್ದಾರೆ. ಅದರಲ್ಲೇ ಇವರಿಗೆ ವಿದೇಶದಲ್ಲಿ ತರಬೇತಿನೂ ಕೂಡ ಆಗಿರ್ತಕ್ಕಂಥದ್ದು ಅಲ್ಲ. ಬಹುಶಃ ಈಗ ಟೆಲಿಮೆಡಿಸಿನ್ ಮತ್ತು ರೊಬೊಟಿಕ್ಸ್ ಈ ಆರೋಗ್ಯ ಕ್ಷೇತ್ರದಲ್ಲಿ ಈ ಬೆಳವಣಿಗೆಗಳು ಆಗಿದ್ದಾವೆ. ಏನ್ ರೀತಿ ಮೈನವರು ನಿಮ್ಮ ಕಾಲದಲ್ಲಿ ಇರಲಿಲ್ಲ, ರೊಬೊಟಿಕ್ಸ್ ಇರಲಿಲ್ಲ. ಇವರು ಡಾಕ್ಟ್ರೇ, ಡಾಕ್ಟರ್ ತಿಮ್ಮಯ್ಯನವರು ಕೂಡ ಹುಣಸೂರವರು ಡಾಕ್ಟರ್ ಆಗಿದ್ದರು. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಸರ್ವಿಸ್ ಮಾಡಿ ಅಡಿಷನಲ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದರು. ಈಗ MLC ಆಗಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ಮಾತಾಡಿ ಅಂತ ಹೇಳಿದೆ ನಾನು. ಇದು ಆಸ್ಪತ್ರೆ ಉದ್ಘಾಟನೆ ಆಗಿರೋದ್ರಿಂದ ನೀವು ಮಾತಾಡ್ರಿ ಅಂತ ಹೇಳಿದೆ. ಅವರು ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೇಕಾದ್ರೆ ಯಾವ ರೀತಿ ಗುಣಗಳಿರಬೇಕು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಗುಣಗಳೆಲ್ಲ ಗಿರೀಶ್ ಚಂದ್ರ ಅವರಲ್ಲಿ ಇದಾವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಆದ್ರೆ ಒಂದು ಸಮಾಜದಲ್ಲಿ ಶಿಕ್ಷಣ ಇರಲೇಬೇಕು. ಜೊತೆಗೆ
ಆರೋಗ್ಯನೂ ಕೂಡ ಇರಬೇಕು. ಮನುಷ್ಯ ಎಷ್ಟು ವರ್ಷ ಬದುಕ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಆರೋಗ್ಯವಾಗಿ ಎಷ್ಟು ವರ್ಷ ಬದುಕ್ತೀನಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನನಗೂ ಈಗ ಸ್ವಲ್ಪ ಆರೋಗ್ಯ ಕೆಟ್ಟೋಗಿದೆ, ವಯಸ್ಸಾಯ್ತು ಬಂದಿದೆ, ಆರೋಗ್ಯ ಕೆಟ್ಟಿದೆ. ಆದರೂ ಆರೋಗ್ಯ ಕಾಪಾಡೋದ್ರಲ್ಲಿ ಬಹಳ ಪ್ರಯತ್ನ ಮಾಡಿದ್ರೂ ಕೂಡ ವಯಸ್ಸಾಯ್ತಾ ಕಷ್ಟ ಆಗ್ತದೆ. ಅದೇನೇ ಇರಲಿ, ನಮ್ಮ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ಆದ್ಯತಾ ವಲಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸು ಇವು ಸಾಮಾಜಿಕ ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾದಂಥವು. ಈ ಸೇವೆಗಳಿದಾವಲ್ಲ, ಈ ಸೇವೆಗಳಲ್ಲಿ ಬಹಳ ಮುಖ್ಯವಾದಂಥ ಸೇವೆಗಳು ಯಾವಪ್ಪ ಅಂತಂದರೆ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸು. ಇವು ಮೂರಕ್ಕೂ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಹರೀಶ್ ಗೌಡ ಅವರು ಹೇಳಿದರು, ಸರ್ಕಾರದ ಕಾರ್ಯಕ್ರಮಗಳು ಏನೇನು ಮೈಸೂರು ನಗರಕ್ಕೆ ಆಗಿದ್ದಾವೆ ಅಂತಕ್ಕಂಥ ಕಾರ್ಯಕ್ರಮಗಳೆಲ್ಲ ಹೇಳಿದ್ದಾರೆ. ನಾನು ಅವನ್ನೆಲ್ಲ ಮತ್ತೆ ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಾನು ಮೈಸೂರಿನಲ್ಲೇ ಮೈಸೂರು ನಗರದವನಲ್ಲ, ಮೈಸೂರು ಜಿಲ್ಲೆಯವನು, ಮೈಸೂರು ತಾಲೂಕಿನವನು. ಆದರೆ ಹೈಸ್ಕೂಲಿಂದ ವಿದ್ಯಾಭ್ಯಾಸ ಮಾಡೋದು ಇಲ್ಲೇ ಈ ನಗರದಲ್ಲೇ. ಅದರಿಂದ ಏನಾದ್ರು ಋಣ ತೀರಿಸ್ಬೇಕಲ್ಲ, ಆ ಋಣ ತೀರ್ಸೋಕ್ಕೋಸ್ಕರ ಆ ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ತನ್ನ ಬದುಕು ಸಾರ್ಥಕ ಆಗಬೇಕಾದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ಇಲ್ಲದೆ ಹೋದರೆ ಬದುಕು ವ್ಯರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾವೊಂದು ಸಾರಿ ನಮ್ಮ ಬದುಕನ್ನು ತಿರುಗಿ ನೋಡಿದ್ರೆ ಸಾರ್ಥಕ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಸಾರ್ಥಕವಾದಂಥ ಜೀವನವನ್ನು ಮಾಡಿದ್ದೀವ ಅಥವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಈಗ ನಾವು ಬದುಕಲಿಕ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಸಮಾಜದಲ್ಲಿ ನಮ್ಮ ಥರನೇ ಆಗಬೇಕು ವ್ಯಕ್ತಿಗಳು. ನಮಗೆ ಶಿಕ್ಷಣ ಸಿಕ್ಕಬೇಕು, ಆರೋಗ್ಯ ಸಿಕ್ಕಬೇಕು, ಮತ್ತು ಬೇರೆ ಸಾಮಾಜಿಕ ವ್ಯವಸ್ಥೆ ಎಲ್ಲ ಸಿಕ್ಕಬೇಕು. ಅವು ಬಹಳ ಮುಖ್ಯ ಮನುಷ್ಯನಿಗೆ. ಅದೇ ರೀತಿ ಬೇರೆಯವ್ರಿಗೂ ಕೂಡ ಸಿಕ್ಕಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸಮಾನತೆ ಬಂದಾಗ ಮಾತ್ರ ಸಾರ್ಥಕ ಆಗ್ತದೆ ಹೊರತು ಇಲ್ಲದ್ರೆ ಸಾರ್ಥಕ ಆಗಲ್ಲ ಅಲ್ವಾ. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಸಮಾನತೆ ಬರಬೇಕು ಬಂದಾಗ ಮಾತ್ರ. ಅದರ್ವೈಸ್ ನಾವು ಯಾವ ಉದ್ದೇಶ ಇಟ್ಕೊಂಡು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಆ ಉದ್ದೇಶನೇ ಸಫಲ ಆಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.